ಅಮ್ಮ, ಈ ಸಮ್ಮರ್ ಸೆಕೆಗೆ ತಣ್ಣಗೆ ಏನಾದ್ರು ಐಸ್ ಕ್ರೀಮ್ ತಿನ್ಬೇಕನ್ಸುತ್ತೆ. ಮನೇಲಿ ಏನಾದ್ರು ಮಾಡ್ಬೋದಾ? ಯಾವುದೇ ಹೆವಿ ಕ್ರೀಮ್ ಇಲ್ಲದೆ ಡ್ರೈ ಫ್ರೂಟ್ಸ್ ಮತ್ತು ಹಾಲನ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಸರಿ, ಹಾಗಾದರೆ ಮಾಡೋದ್ರ ಜೊತೆ ಹಾಗೆ ನನಗೆ ರೆಸಿಪಿ ಹೇಳ್ಕೊಡ್ತೀರಾ? ಫಸ್ಟು ಒಂದು ಪಾತ್ರೆಗೆ ಅರ್ಧ ಲೀಟ್ರ್ ಗಟ್ಟಿ ಹಾಲು ಹಾಕೋ. ಯಾವುದೇ ಕಾರಣಕ್ಕೂ ನೀರನ್ನ ಆ್ಯಡ್ ಮಾಡಬೇಡ. ಒಂದು ಕುದಿ ಬಂದಮೇಲೆ ಹಾಲು ತಳ ಹಿಡಿದೇ ಇರೋ ರೀತಿ ಕೈ ಆಡಿಸ್ತಾ ಇರಬೇಕು. ಅರ್ಧದಷ್ಟು ಹಾಲು ಕುದ್ದಿ ಕಡಿಮೆ ಆಗುತ್ತೆ. ಈಗ ಒಂದು 3 ಸ್ಪೂನ್ ಸಕ್ಕರೆ ಹಾಕೋ. ಅದು ಕುದಿಯೋಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಗೋಡಂಬಿ ಹಾಕೋ. ಹಾಗೆ ಬಾದಾಮಿ, ಖರ್ಜೂರ, ಒಂದು ಸ್ವಲ್ಪ ಹಾಲನ್ನು ಹಾಕೊಂಡು ರುಬ್ಬಿಟ್ಕೋ. ಹಾಂ, ಓಕೆ. ಆಮೇಲೆ ಈ ಥರ ಪೇಸ್ಟ್ ಆಗಲಿ, ಆಯಿತಾ? ಈಗ ಆ ಪೇಸ್ಟ್ನ ಕುದೀತಾ ಇರೋ ಹಾಲಿಗೆ ಸೇರಿಸ್ಕೊ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊ. ಹಾಂ, ಸರಿ. ಹಾಗೆ 2 ಸ್ಪೂನ್ ಬಾದಾಮ್ ಪೌಡರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊ. ನಿಮ್ಗೇನಾದರೂ ಬಾದಾಮ್ ಪೌಡರ್ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ನೋಡು, ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇದು ತಣ್ಣಗಾದ್ಮೇಲೆ ಒಂದೊಂದೇ ಗ್ಲಾಸಿಗೆ ಫಿಲ್ ಮಾಡ್ಕೋಬೇಕು. ಹಾಗೆ ಮೇಲೆ ಟಾಪಿಂಗ್ಸಿಗೆ ಕಟ್ ಮಾಡಿರೋ ಕ್ಯಾಶು ಮತ್ತು ಬಾದಾಮ್ನ ಹಾಕೋಬೇಕು. ಐಸ್ ಕ್ರೀಮ್ ಸ್ಟಿಕ್ನ ಹಾಕಿ ಒಂದು 6 ಅವರ್ ಫ್ರೀಸ್ ಮಾಡ್ಕೋಬೇಕು. ಬೇಕಂದರೆ ಓವರ್ನೈಟ್ ಕೂಡ ಫ್ರೀಸ್ ಮಾಡ್ಕೋಬೋದು. ಕುಲ್ಫಿ ತೆಗಿಬೇಕಾದ್ರೆ ಲೋಟದ ಸುತ್ತ ನೀರು ಹಾಕ್ಕೊಂಡು ಹೀಗೆ ರಬ್ ಮಾಡಿಕೊಂಡು ತೆಗೆದ್ರೆ ಈಸಿಯಾಗಿ ಬರುತ್ತೆ. ಹೀಗೆ ಹೆಚ್ಚಿನ ರೆಸಿಪೀಸ್ಗೆ ನಮ್ಮ ಪೇಜ್ನ ಫಾಲೋ ಮಾಡಿ.